ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, 85 ಇರ್ಬೋದು, 90 ಇರ್ಬೋದು, 95 ಇರ್ಬೋದು, ಅದು ಒಂದು ದೊಡ್ಡ ಸಾಧನೆ. ಯಾಕಂದರೆ ನಾನು ತಗೊಂಡಿರೋದು 75%. ನೀವೆಲ್ಲ 80, 85, 90% ತೊಗೊಂಡಂಥ ಮಕ್ಕಳು. ದೊಡ್ಡ ಸಾಧನೆ ಇದು, ಕಡಿಮೆ ಸಾಧನೆ ಏನಲ್ಲ, ದೊಡ್ಡ ಸಾಧನೆ. ಆದರೆ ಜೀವನದ ಎಕ್ಸಾಮ್ನಲ್ಲೂ ಕೂಡ ನೀವು 100% ಸಾಧನೆ ಮಾಡಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಶಿಕ್ಷಣದ ಜೊತೆಯಲ್ಲಿ ಸಾಮಾಜಿಕ ಕಾಳಜಿ, ಸಾಮಾಜಿಕ ಬದ್ಧತೆಯನ್ನು ಕೂಡ ನಮ್ಮ ಮಕ್ಕಳು ಇವತ್ತಿನ ದಿನದಲ್ಲಿ ಪಡೆಯುವಂಥದ್ದು ಅತ್ಯಂತ ಅವಶ್ಯಕತೆ. ಅದರಲ್ಲೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅತ್ಯಂತ ಹಿಂದುಳಿದಂಥ ಕ್ಷೇತ್ರ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ರಾಜಕಾರಣ ನಮಗೆ ಬೇಕಾಗಿಲ್ಲ ಅಂತ ಮೂಗು ಮುರಕ್ಕೆ ಹೋಗಬೇಡ್ರಿ. ಗಂಡು ಹುಡುಗರು ಎಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀರಿ, ನೀವೆಲ್ಲ ನನ್ನ ಮಕ್ಕಳು ಸಮಾನ. ರಾಜಕಾರಣಿಗಳು ಎಲ್ಲರೂ ಕೆಟ್ಟಿರೋದಿಲ್ಲ ಮಕ್ಕಳ. ರಾಜಕಾರಣಿಗಳಿಗೂ ಮನಸ್ಸಿರುತ್ತೆ, ರಾಜಕಾರಣಿಗಳಿಗೂ ಹೃದಯ ಇರುತ್ತೆ. ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ರಂಗದಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟವರು ಇರ್ತಾರೆ. ಎಲ್ಲ ರಾಜಕಾರಣಿಗಳು ಕೆಟ್ಟವರು ಇರೋದಿಲ್ಲ, ಎಲ್ಲ ರಾಜಕಾರಣಿಗಳು ಕೂಡ ಬರೀ ಕೆಟ್ಟದನ್ನ ಬಯಸೋದಿಲ್ಲ. ಕೆಲವು ರಾಜಕಾರಣಿಗಳು ಕೂಡ ಕ್ಷೇತ್ರದ ಪರವಾದಂಥ ಒಳ್ಳೆಯದನ್ನು ವಿಚಾರ ಮಾಡ್ತಾ ಇರ್ತಾರೆ. ಸದಾ ಕ್ಷೇತ್ರದ ಚಿಂತೆಯನ್ನು ಮಾಡುವಂಥದ್ದು, ಸದಾ ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ಚಿಂತನೆಯನ್ನು ಮಾಡ್ತಾ ಇರ್ತೀನಿ. ಯಾಕೆ ಅಂತಂದರೆ ಈ ರಾಜ್ಯದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಎಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ.